ತಗೋತೀವಿ. ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬೇಡಪ್ಪ, ಬೇರೆ ಏನಾರ ಬೇಕು, ಪಫಿಗಳು ಮಾಡ್ಕೊಡ್ತೀನಿ ಕಾಂಪ್ಲಿಮೆಂಟ್ರಿ 2. ಕಾಟು ನಮ್ಮ ಮನೇಲಿ ಐತಪ್ಪ, ಕಾಟ್ ಬೇಡ ನನಗೆ, ರಿಕ್ಲೈನರ್ ಮಾಡ್ಕೊಡ್ತೀನಿ. ಸಿಂಗಲ್ ರಿಕ್ಲೈನರ್ನ ಅವ್ರಿಗೆ ಮಾಡ್ಕೊಡ್ತೀನಿ. ಅವ್ರಿಗೆ ನನಗೆ ಈ ಕಲರ್ ಬೇಡಪ್ಪ, ನನಗೆ ಬೇರೆ ಕಲರ್ ಬೇಕು, ನನಗೆ ಅದನ್ನು ರೆಡಿ ಮಾಡಿಕೊಡು ಅಂದರೂ ಪರವಾಗಿಲ್ಲ. ನಾನು ಇವಾಗ ಏನು ಹೇಳಿದ್ದೀನಿ, 10 ವರ್ಷ ಗ್ಯಾರಂಟಿಗೆ 60,000 ಬಡ್ಜೆಟಲ್ಲಿ ನೀವು ಆ ಸೋಫಾ ರೆಡಿ ಮಾಡಿಸ್ಕೊಂಡ್ರೆ ಅದಕ್ಕೆ ತಕ್ಕಂಗೆ ಆ ಸೋಫಾ ಪ್ಲಸ್ಸು ಕ್ವೀನ್ ಸೈಜ್ ಕಾಟು, ಒಂದು ಡ್ರೆಸ್ಸಿಂಗ್ ಟೇಬಲು, ಒಂದು XXL ಬೀನ್ ಬ್ಯಾಗ್, ಈ ಥರದ್ದೆಲ್ಲ ಕೊಡ್ತೀನಿ. ಆದರೆ ಒಂದೇ ಅಂತ ಇಲ್ಲ, ಈ ಸ್ಟೆಪ್ ಬೈ ಸ್ಟೆಪ್. ಯಾಕೆಂದರೆ ನಾನು ಇವಾಗ ಅದು ರೆಡಿ ಮಾಡಿರೋದನ್ನು ಕಳಿಸ್ತೀನಿ ನಾನು, ಕಾರ್ನರ್ ಸೋಫಾಗಳನ್ನ ಅದನ್ನೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಯಾವುದೇ ಮಾಡ್ಕೊಳ್ಳಿ ಬಡ್ಜೆಟ್ ಇಷ್ಟು, ಆವಾಗ ಅವತ್ತು ಇಷ್ಟು ಹೇಳಿದ್ರಿ ಇವಾಗ ಇಷ್ಟು ಹೇಳಿದ್ರಿ ಆ ಥರ ಇಲ್ಲ. 60,000 ರೂಪಾಯಿ ಮಾಡ್ಕೊಡ್ತೀನಿ. ಕಾಂಪ್ಲಿಮೆಂಟ್ರಿ ಏನಿರ್ತದೆ ಎಲ್ಲದೂ ಕೊಡ್ತೀರಾ ಅಥವಾ ಒಂದು ಮಾತ್ರ ಕೊಡ್ತೀರಾ ಸರ್? ಇಲ್ಲ ಎಲ್ಲದೂ ಕೊಡ್ತೀನಿ, ಒಂದೇ ಕೊಡಲ್ಲ. ಒಂದೇ ಕೊಡ್ತಾರೆ? ಇಲ್ಲ ಎಲ್ಲದೂ ಕೊಡ್ತೀನಿ. ಅದಕ್ಕೆ ಹೇಳಿದೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ಅಂದಾಗ ನಾನು ಹಾಕೋ ಬಂಡವಾಳ ಬಂದ್ರೆ ಸಾಕು, ನನಗೆ ಲಾಭ ಬೇಡ. ನಾನು ಹಾಕೋ ಬಂಡವಾಳ ಬಂದ್ರೆ ಸಾಕು. ಕೆಲವ್ರು ಹೇಳ್ತಾರೆ, ಹೌದು ಇಲ್ಲ ಇದೊಂದು ಕೊಡ್ತೀವಿ, ಇದಿಲ್ ಬೇಡ ಅಂದ್ರೆ ಅದು ಕೊಡ್ತೀವಿ, ಅದು ಬೇಡ ಅಂದ್ರೆ ಇದು ಕೊಡ್ತೀವಿ ಅಂತಾರೆ. ನಮ್ದು ಹಂಗಿಲ್ಲ. ಕ್ವೀನ್ ಸೈಜ್ ಕಾಟು ಕೊಡ್ತೀನಿ, ಡ್ರೆಸ್ಸಿಂಗ್ ಟೇಬಲ್ಲು ಕೊಡ್ತೀನಿ, ಡಬಲ್ ಪಪ್ಪಿ ಕೊಡ್ತೀನಿ, ಬೀನ್ ಬ್ಯಾಗ್ ಕೊಡ್ತೀನಿ. ಡ್ರೆಸ್ಸಿಂಗ್ ಟೇಬಲ್ ಬೇಡ ಅಂದರೆ ಪಫಿ ಇರುತ್ತೆ, ಪಫಿ ಬೇಡ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಇರ್ತದೆ. ಯಾಕೆಂದರೆ ಕನ್ಫ್ಯೂಸ್ ಮಾಡೋ ಥರ ಏನೂ ಇಲ್ಲ ಇಲ್ಲಿ. ಕಾರ್ನರ್ ಓಪನ್. ಆಮೇಲೆ ಅವರೇ ಬಂದು ಯಾವ ಥರ ಡಿಸೈನ್ ಬೇಕು, ಯಾವ ಥರ ಕಲರ್ ಬೇಕು ಅಂತ ಹೇಳಿದ್ರೆ 10 ವರ್ಷ ಗ್ಯಾರಂಟಿಗೆ ರೆಡಿ ಮಾಡಿ ನನ್ನ ಕಡೆಯಿಂದ ನಾನು ಕೊಡ್ತೀನಿ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ, ನೀವು ಶಿವಮೊಗ್ಗದಲ್ಲಿ ಹೋಗಿ ಅಲ್ಲೂ ಅದೇ ಮಾತು ಹೇಳ್ತಾರೆ, ಅಜ್ಜಂಪುರ ಹೋಗಿ ಅಲ್ಲೂ ಅದೇ ಮಾತು ಹೇಳ್ತಾರೆ. ಎಲ್ಲ ಅನುಕೂಲ ಆಗೋ ಥರ ಒಂದು ಐಟಮ್ನ ರೆಡಿ ಮಾಡಿ ಕೊಡ್ತೀವಿ. ಬಟ್ ಕ್ವಾಲಿಟಿ 100% ಕಾಂಪ್ರಮೈಸ್ ಇಲ್ಲ ಇದುವರೆಗೂ. ನೆಕ್ಸ್ಟ್ ಇದು ಯಾವ ಸರ್? ಇದು ತುಂಬಾ ಡಿಫರೆಂಟ್ ಆಗಿದೆ. ಇದು ಬಂದ್ಬಿಟ್ಟು 3 ಸೀಟರ್ ಸೋಫಾ, ಚೆಸ್ಟರ್ ಮಾಡಲ್. ಬಟ್ ಏನಂದ್ರೆ ಇದು ಸಖತ್ ಲಕ್ಸುರಿ ಮಾಡಲ್. ಇದು ಕೂಡ ನೋಡಿ, ಕೂತ್ಕೊಂಡ್ರೆ ನೋಡಿ ಕೂತ್ಕೊಳ್ಳೋಕೆ ಸಕ್ಕತ್ತಾಗಿದೆ. ಅಫಿಷಿಯಲ್. ಇದು ಕೂಡ 10 ವರ್ಷ ಗ್ಯಾರಂಟಿ ಇದೆ. ಹಾರ್ಡ್ ಫೋಮ್ ಹಾಕಿದ್ದೀನಿ. ಹಾರ್ಡ್ ಫೋಮಲ್ಲೇ ಹಾರ್ಡ್ ಫೋಮ್ ಅಂದರೆ ರಬ್ಬರ್ ಮೋಲ್ಡೆಡ್ ಫೋಮ್ ಅಂತ ಹೇಳ್ತೀವಲ್ಲ, ಅದರಲ್ಲೇ ಹಾರ್ಡ್ ಇದು. ಮುಂದೆಗಡೆ ಅಲ್ಲಿ ಸಾಫ್ಟ್ ಎಲ್ಲ ಇದೆ, ತೋರಿಸ್ತೀನಿ ಆ ಥರ ಮಾಡಲು. ಆಮೇಲೆ ಇದೊಂದು ದಿವಾನ ಮಾಡಿದ್ದೀವಿ, ಅದೇ ಸೇಮ್ ಕಲರಲ್ಲಿ ಒಂದು ದಿವಾನ ಮಾಡಿದ್ದೀವಿ. ಸಕ್ಕತ್ತಾಗಿದೆ ದಿವಾನ. ಈ ದಿವಾನ ಬಂದ್ಬಿಟ್ಟು ಹೆಂಗೆ ಅಂತಂದರೆ, ನೀವು ಆರಾಮಾಗಿ ಒಬ್ಬರು ಕ್ಲೀನಾಗಿ ಮಲ್ಕೋಬೋದು ನೋಡಿ. ಕ್ಲೀನಾಗಿ ಅಲ್ಲಿವರೆಗೂ ಹೋಗುತ್ತೆ. ಚಿಕ್ಕಮ್ಮೆ 6 ಅಡಿ ಇರೋರು ನೀಟಾಗಿ ಮಲ್ಕೋಬೋದು. ಇದೊಂದು ಅಫಿಷಿಯಲ್ ಆಗಿ, ಮತ್ತು ಕೂತ್ಕೊಂಡ್ರು ಅಷ್ಟೇ ಹಿಂದೆಗಡೆ ಕಂಫರ್ಟ್ ಚೆನ್ನಾಗಿದೆ. ಇದು ನೋಡಿ ಹಿಂಗಿದೆ, ಆರಾಮಾಗಿ ಕೂತ್ಕೋಬೋದು. ಈ ಥರ ಸೋಫಾಗಳೆಲ್ಲ ಇದು ಅಫಿಷಿಯಲ್ ಆಗಿ ರೆಡಿ ಮಾಡಿ ಇಟ್ಟಿರೋದು. ಇದು ಕ್ವಾಲಿಟಿನೂ ಅಷ್ಟೇ, 10 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಇದ್ರ ಕಾಸ್ಟು ಬಂದ್ಬಿಟ್ಟು 38,000 ಇದೆ. 38,000 ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಬೀನ್ ಬ್ಯಾಗ್, XXL ಬೀನ್ ಬ್ಯಾಗ್. ಇದಕ್ಕೆ ಆಫರ್ ಇದೆ. ತುಂಬ ಒಳ್ಳೆ ಆಫರ್ನೇ ಕೊಡ್ತೀರಾ? ಹೌದು. ಸರ್, ಈಗ ಡೆಲಿವರಿ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಡೆಲಿವರಿ ಬಂದ್ಬಿಟ್ಟು ನಮ್ಮ ಕಡೆಯಿಂದ ಎಲ್ಲಿವರೆಗೂ ಡೆಲಿವರಿ ಅಂತಂದರೆ, ಇವಾಗ ನಾನು ಶಿವಮೊಗ್ಗ ಹೋಗ್ತೀನಿ, ನನಗೆ 3 ರೂಟ್ ಇದೆ. ಒಂದು ಇದು ಎಂಥದ್ದು ಹಾಸನ ರೋಡಲ್ಲಿ ಹೋಗ್ತೀನಿ. ಹಾಸನ ರೋಡಲ್ಲಿ ಎಲ್ಲೇ ಅಕ್ಕಪಕ್ಕ 1-2-3 ಕಿಲೋಮೀಟ್ರ್ ಒಳಗಡೆ ಇತ್ತು ಅಂದರೆ ಅವ್ರು ಆ ರೋಡಲ್ಲಿ ಹೋಗ್ಬೇಕಾರೆ ಫ್ರೀ ಡೆಲಿವರಿ ಕೊಡ್ತೀನಿ. ಯಾವುದೇ ಚಾರ್ಜಸ್ ತಗೊಳ್ಳಲ್ಲ. ಅವ್ರು ಬರೀ ಜಸ್ಟ್ ಫೋಟೋ ನನಗೆ ತೋರಿಸ್ಬಿಟ್ಟು ಈ ಥರ ಸೋಫಾ ಬೇಕು, ಏನು ಕಾಸ್ಟ್ ಕೊಡ್ತೀರಾ, ಓಕೆ ಆಯಿತಾ ರೇಟು, ಆ ರೋಡಲ್ಲಿ ಹೋಗ್ತಾ ಎಲ್ಲೇ ಇರಲಿ, 2-3-5 ಕಿಲೋಮೀಟ್ರ್ ಒಳಗಡೆ ಅಕ್ಕ ಲೆಫ್ಟ್ ರೈಟ್ ಎಲ್ಲೇ ಇರಲಿ ಫ್ರೀ ಡೆಲಿವರಿ. ಆ ರೋಡಲ್ಲಿ ಬೇಡ, ತುಮಕೂರು ರೋಡಲ್ಲಿ ಹೋಗ್ತೀನಿ, ಗುಬ್ಬಿ, ಸಿರಾ, ಅರಸೀಕೆರೆ, ಬೀರೂರು, ಕಡೂರು, ಆ ರೋಡಲ್ಲಿ ಅಕ್ಕಪಕ್ಕ ಇತ್ತು ಅಂದರೆ ಅವರಿಗೂ ಫ್ರೀ ಡೆಲಿವರಿ. ಅಲ್ಲಿ ನಾನು ಹೋಗೋ ರೋಡಲ್ಲಿ ಏನಾರ ಇತ್ತು ಅಂದರೆ ಫ್ರೀ ಡೆಲಿವರಿ ಕೊಡ್ತೀನಿ. ಇಲ್ಲ ಸರ್ ನಂದು ಚಿತ್ರದುರ್ಗ ಐತೆ, ನಾನು ಚಿತ್ರದುರ್ಗ ಬಂದು ಲೆಫ್ಟ್ ತಗೊಂಡ್ರೆ ನೀವು ಶಿವಮೊಗ್ಗಕ್ಕೆ ಹೋಗ್ಬೋದು, ಆ ರೋಡಲ್ಲಿ ಇತ್ತು ಅಂದ್ರೂ ಫ್ರೀ ಡೆಲಿವರಿ ಕೊಡ್ತೀನಿ. ಇಲ್ಲಿಂದ ಹೋಗ್ತಾ ಶಿವಮೊಗ್ಗವರೆಗೂ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ಬಟ್ ಈ ಕಡೆ ಹೋಗ್ಬೇಕಾದ್ರೆ ಒಂದು ಲಕ್ಸುರಿ ಸೋಫಾ ತಗೊಂಡ್ರೆ 150 ಕಿಲೋಮೀಟರ್ವರೆಗೂ ಫ್ರೀ ಡೆಲಿವರಿ ಕೊಡ್ತೀನಿ. ಅದ್ರ ಮೇಲೆ ಏನಾಗುತ್ತೆ, ಆಫ್ ಚಾರ್ಜು ಅಟ್ಲೀಸ್ಟು ನಾನು ಹಾಕೋ ಡೀಸೆಲ್ ಕಾಸ್ಟ್ ಪೇಮೆಂಟ್ ಮಾಡಲೇಬೇಕಾಗತ್ತೆ. ಆ ಥರ ನಾನು ಮಾಡ್ಕೊಂಡು ಹೊಟ್ಟಿದ್ದೀನಿ. ಯಾಕೆಂದರೆ ನಾನು ಜಾಸ್ತಿ ಹೋಗೋದು ಈ ಕಡೆನೇ. ಈ ಕಡೆ ಎಲ್ಲ ಅವರೇ ಗಾಡಿ ತರ್ತಾರೆ, ತೊಗೊಂಡೋಗ್ಬಿಡ್ತಾರೆ. ಕೆಲವು ಕಡೆ ದೊಡ್ಡ ಸೋಫಾಗಳು ನಾವು ಕೊಟ್ಟಿದ್ದೀವಿ. ಮೈಸೂರಿಗೂ ಫ್ರೀ ಡೆಲಿವರಿ ಇದೆ. ಈಗ ಇಲ್ಲಿ ಆರ್ಡರ್ ಮಾಡಿದ್ರೆ ಮೈಸೂರಿಗೆ ಫ್ರೀ ಡೆಲಿವರಿ ಕೊಡ್ತೀನಿ. ಹಾಸನ ಫ್ರೀ ಡೆಲಿವರಿ ಕೊಟ್ಟಿದ್ದೀನಿ. ಹಾಸನಕ್ಕೆ ಇಲ್ಲಿಂದ ಹೋಗಿ ಕೊಟ್ಬಿಟ್ಟು ಶಿವಮೊಗ್ಗಕ್ಕೆ ಹೋಗಿದ್ದೀನಿ, ಚಿಕ್ಕಮಗಳೂರು ಕೊಟ್ಟಿದ್ದೀನಿ. ನೀವು ಎಲ್ಲೇ ಇರಲಿ, ನೀವೊಂದು ಸೋಫಾ ನಾನು ತೊಗೋಬೇಕು ಈ ಥರ ಹಿಂಗಿದೆ ಅಂತಂದರೆ ಅಲ್ಲಿ ಕೊಟ್ಬಿಟ್ಟು ನಾನು ಅಲ್ಲಿ ನಂಗೆ ಹೋಗ್ತೀನಿ. ಯಾಕೆಂದರೆ 1,000 ರೂಪಾಯಿ 500 ರೂಪಾಯಿ ಡೀಸೆಲ್ಗೆ ಯೋಚನೆ ಮಾಡೋದು ಅಲ್ಲ. ಬಟ್ ಅವ್ರನ್ನ ಯೋಚನೆ ಮಾಡಬೇಕು. ಅವ್ರೊಂದು ಸೋಫಾ ನಮ್ಮ ಹತ್ರ ತೊಗೊಂಡೋಯ್ತವ್ರೆ ಅಂತಂದರೆ ಅವ್ರ ಮನೆಗೆ ತಲುಪಿಸೋದು ಯೋಚನೆ ಮಾಡ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಡೆಲಿವರಿ ಕೂಡ ಕೊಡ್ತೀರಾ? ಡೆಲಿವರಿ ಕೂಡ ಕೊಡ್ತೀನಿ. ಸರ್, ಈಗ EMI ಇದೆಯಾ ಸರ್ ನಿಮ್ಮ ಹತ್ರ? ಬಜಾಜ್ ಇದೆ. ಬಜಾಜ್ EMI ಇದೆ. ಬಜಾಜ್ EMI ಅಂತಂದರೆ ಅವ್ರ ಸಿವಿಲ್ ಚೆನ್ನಾಗಿತ್ತು ಅಂದರೆ, ಯಾಕೆಂದರೆ ಕೆಲವರೆಲ್ಲ ನೋಡಿರ್ತೀರಾ 3,000 ರೂಪಾಯಿ ತೊಗೊಂಬನ್ರಿ ಸೋಫಾ ತೊಗೊಂಡೋಗ್ರಿ, 2,000 ರೂಪಾಯಿ
ತೊಗೊಂಡೋಗ್ರಿ ಅಲ್ಲಿ ಅವ್ರಿಗೆ ಜನಗಳಿಗೆ ಕನ್ಫ್ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಅವು 3,000 ರೂಪಾಯಿ ಏನು ಹೋಗೋಣ ನೋಡಂಬ ಹೋಗಿ ನೋಡಬೇಕು ಅಲ್ಲಿ ಏನಿದು ವಾಸ್ತವ ಏನಿದೆ ಅಂತ. ಬಟ್ ಇಲ್ಲಿ ಹಂಗಿಲ್ಲ. ಸಿವಿಲ್ ಚೆನ್ನಾಗಿತ್ತು ಅಂದರೆ ಅವ್ರ ಲಿಮಿಟ್ ಚೆನ್ನಾಗಿತ್ತು ಅಂದರೆ ನೀವು ನೇರವಾಗಿ ಹೋಮ್ ಕಂಫರ್ಟ್ಸಿಗೆ ಬಂದು ನನ್ನ ಸಿವಿಲ್ ಇಷ್ಟಿದೆಯಪ್ಪ, ನಂದು ಲಿಮಿಟ್ 60,000 ಇದೆ, 1 ಲಕ್ಷ ಇದೆ, 2 ಲಕ್ಷ ಇದೆ, 30,000 ಇದೆ, 20,000 ಇದೆ, 12,500 ರೂಪಾಯಿ ಐತಣ್ಣ ಸಿವಿಲ್, ನನಗೆ 12,500 ರೂಪಾಯಿ ಏನು ಪ್ರಾಡಕ್ಟ್ ಕೊಡ್ತೀಯಣ್ಣ, ಐಟಮ್ ಬಂದು ತೊಗೊಂಡೋಗೋಣ ಬಜಾಜಲ್ಲಿ. ಓಕೆ. ಹಾಂ, EMI ಕೂಡ ಸಿಗುತ್ತೆ. ಹೌದು, EMI ಸಿಗುತ್ತೆ. ಇನ್ನೊಂದು ಏನಂದರೆ ಲಿಮಿಟ್ ಚೆನ್ನಾಗಿದ್ದು ಸಿವಿಲ್ ಇದ್ದು ಅವ್ರದ್ದು ಒಂದು 80,000 ಇತ್ತು ಅಂದರೆ ₹1 ಡೌನ್ ಪೇಮೆಂಟೇ ಮಾಡೋದು ಬೇಡ, ಫ್ರೀಯಾಗಿ ಸೋಫಾ ತೊಗೊಂಡೋಗ್ಲಿ. ಓಕೆ. 80,000 ಲಿಮಿಟ್ ಇತ್ತು ಅಂದರೆ ಡೌನ್ ಪೇಮೆಂಟ್ ಫ್ರೀಯಾಗಿ ಕೊಡಿಸ್ತೀನಿ, ಡೌನ್ ಪೇಮೆಂಟೇ ಮಾಡೋಂಗಿರಲ್ಲ. ಸೋಫಾ ತೊಗೊಂಡು ಹೋಗ್ಬೋದು ನೀವು. ಸೋಫಾ ಅಂತಲ್ಲ, ಏನು ಐಟಮೇ ತೊಗೊಳ್ಳಿ ತೊಗೊಂಡೋಗ್ಬೋದು ಆರಾಮಾಗಿ. ಓಕೆ. ಹಾಂ, ನೆಕ್ಸ್ಟ್ ಯಾವ ಹಾಗೆ ಈಗ ಕಾಟ್ ತೋರಿಸ್ತೀನಿ ಬನ್ನಿ. ಈಗ ನೋಡಿರಿ, ಇಲ್ಲೂ ಇದೆ ರಿಕ್ಲೈನರ್ ಮಾಡೆಲ್ ಇದು. ಓಕೆ. ಇದು ಕೂಡ ಅಫಿಷಿಯಲ್ಲು ರಿಕ್ಲೈನರ್ ಮಾಡೆಲ್ಲು. ಅಂದರೆ ನೀವು ಈಗ ರಿಕ್ಲೈನರ್ ನೋಡಿದ್ದೀರಾ, ಇದು ಮಾಡೆಲ್ಲು, ರಿಕ್ಲೈನರ್ ಅಲ್ಲ, ಜಸ್ಟ್ ಮಾಡೆಲ್ಲು. ಇದು ಒಂದು. ಹಾಗೆ ನೋಡಿರಿ, ಇವಾಗ ಕಾಟು ಇದು ನೋಡಿ, ಕಾಟ್ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದು. ಎಲ್ಲ ಕಾಟ್ಗಳು ಅಷ್ಟೇ, ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರು. ಇದರಲ್ಲೆಲ್ಲ ನಾನು ಮೋಸ್ಟ್ಲಿ ಜನ ನೋಡಿರ್ತಾರೆ, ಕಾಟ್ ಮೇಲೆ ನಾನು RX ಓಡಿಸಿ ವಿಡಿಯೋ ಮಾಡಿದ್ದೀನಿ. ನಾನದೇ ಮಾಡಿರೋ ಮ್ಯಾನುಫ್ಯಾಕ್ಚರಿಂಗ್. ಹಾಂ, ನಾನೇ ಮಾಡಿರೋ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ ಮಾಡಿದ್ದೀನಿ ಕಾಟ್ ಮೇಲೆ ಬೈಕ್ ಓಡಿಸಿ. ಬಟ್ ನಮ್ಮ ಹುಡುಗರು ಹೇಳ್ತಾರೆ, ನೀವು ಬೈಕ್ ಓಡಿಸಿದ ಅಷ್ಟಕ್ಕೆ ಖುಷಿ ಪಡ್ಬೇಡ್ರಿ, ನೀವು ಇದ್ರ ಮೇಲೆ ಆರಾಮಾಗಿ ನೀವು ಟಾಟಾ ಏಸ್ ಓಡಿಸ್ರಿ ಅಂತಾರೆ. ಉದ್ದಕ್ಕೂ ಜೋಡಿಸಿ ಟಾಟಾ ಏಸಿ ಎತ್ಕೊಂಡು ಹೋಗು ಅಂತಾರೆ. ಆರಾಮಾಗಿ ಅಷ್ಟು ಗಟ್ಟಿ ಇದೆ, ಅಷ್ಟಕ್ಕೊಂದು ಕ್ವಾಲಿಟಿ ಇದೆ. ಯಾವುದೇ ಕಾರಣಕ್ಕೂ ಭಯ ಬೀಳೋ ಅವಶ್ಯಕತೆನೇ ಇಲ್ಲ. ಹೌದೌದು, ಇದೆ ಅಲ್ಲ, ಅದಕ್ಕೆ ಹೇಳ್ತೀನಿ. ಕೆಲವು ಕಡೆ ಹೋದಾಗ ನೀವು ಇದೆಲ್ಲ ಬರೀ ಇಷ್ಟು ದಪ್ಪ ಇರುತ್ತೆ, ನಾವು ಇದನ್ನ ಇಷ್ಟು ದಪ್ಪ ಮಾಡಿದೀವಿ. ಯಾಕಂದ್ರೆ ಡೈರೆಕ್ಟ್ ನಾವು ಕಸ್ಟಮರ್ಗೆ ಕೊಟ್ಟಾಗ ಖುಷಿ, ಅವ್ರು ನೋಡ್ತಿದ್ದಂಗೆ ಖುಷಿ ಪಡ್ತಾರೆ. ಮೆಟೀರಿಯಲ್ ಆ ಥರ ಇರುತ್ತೆ. ಹಾಂ, ಎಷ್ಟೋ ಕಡೆ ನಾನು ತರುವಾಗ ಬೇರೆ ಕಡೆ ನೋಡಿದಾಗ ಇದು ಅಷ್ಟೇ ಗಡ್ಡ ಅಂತ. ಹೌದು ನೋಡ್ರಿ, ಸೌಂಡೇ ಬರಲ್ಲ, ಬರೀ ಕಾಲಿಟ್ರೆ ದುಃಖ ಅಂತದೆ. ಈಗ ಮನೆಗಳಲ್ಲಿ ಮೋಲ್ಡ್ 4 ಇಂಚ್ ಹಾಕೋ ಜಾಗಕ್ಕೆ 2.5-3 ಇಂಚು ಹಾಕಿದ್ರೆ ಆ ಸೌಂಡ್ ಹೆಂಗೆ ಬರುತ್ತೆ, ದುಬ್ ಅಂತ. ಇದು ನೋಡ್ರಿ, ಯಾವುದು ಸೌಂಡೇ ಬರಲ್ಲ. ನಾವು ಓಡಾಡ್ತಿದ್ರೆ ಸೌಂಡ್ ಬರಲ್ಲ ನೋಡಿ. ಅಷ್ಟು ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋ ಅಂಥ ಕಾಟು. ಬಟ್ ಇದೇ ಕಾಟ್ ಏನಿದೆ, ಅವ್ರು ಯಾವ ಡಿಸೈನರ ತೊಗೊಂಬರ್ಲಿ ಮಾಡ್ಕೊಡ್ತೀನಿ. ಆಮೇಲೆ ಕೆಲವ್ರು ಹೇಳ್ತಾರೆ, ಸರ್ ನನಗೆ ಬರೀ ಕಾಟ್ ಮಾಡ್ಕೊಡ್ತೀರಿ, ಇದು ಹಿಂದೆಗಡೆ ನೋಡಿ ಥರ ಕುಷನ್ಗಳು ಬೇಕು, ಆ ಡಿಸೈನಲ್ಲಿ ಮಾಡಿಕೊಡ್ರಿ ಅಂತಂದ್ರೂ ಕೂಡ ಇದಕ್ಕೂ ಕೂಡ ಏನು ಚಾರ್ಜಸ್ ಅಂತ ಮಾಡಲ್ಲ. ಕುಷನ್ ಏನು ಮಾಡ್ತೀವಿ ಅದಕ್ಕೆ ಚಾರ್ಜಸ್ ತಗೊಳ್ಳಲ್ಲ. ಅವ್ರು ಡಿಸೈನ್ ತಗೊಂಬಂದ್ರೆ ಸಾಕು, ಈ ಡಿಸೈನ್ಗೆ ಇಷ್ಟು ಕಾಟ್ ಅಂತ ಇರುತ್ತೆ, ಅದನ್ನು ರೆಡಿ ಮಾಡಿ ಕೊಡ್ತೀವಿ. ಏನು ರೇಂಜಿಂದ ಕಾಟ್ ಎಲ್ಲ ಶುರುವಾಗುತ್ತೆ? ಈಗ ವಿತೌಟ್ ಸ್ಟೋರೇಜು. ಈಗ ವಿತೌಟ್ ಸ್ಟೋರೇಜ್ ಅಂದರೆ ನೋಡಿ, ಈ ಕಾಟ್ ಇದೆಯಲ್ಲ, ಇದು ವಿತೌಟ್ ಸ್ಟೋರೇಜ್ ಕಾಟ್. ಇದು ನನ್ನ ಹತ್ರ ಬಂದ್ಬಿಟ್ಟು 13,500 ರೂಪಾಯಿ ಡೈರೆಕ್ಟ್ ಡೆಲಿವರಿ ಕೊಡ್ತೀನಿ. 13,500 ಕೊಡ್ತೀರಾ ಇದನ್ನ? ಹಾಂ, ಇದು 13,500 ರೂಪಾಯಿ. ನೀವು ಆರಾಮಾಗಿ 10 ವರ್ಷ ಯೂಸ್ ಮಾಡಿ. 10 ವರ್ಷ ಯೂಸ್ ಮಾಡಿ 13,500 ರೂಪಾಯಿಗೆ ನೀವು ವಿತೌಟ್ ಸ್ಟೋರೇಜು ಈ ಥರ ಕಾಟು, ಇದನ್ನು ಯಾವ್ದಾರ ಡಿಸೈನ್ ಚೇಂಜ್ ಮಾಡ್ಕೊಳ್ರಿ, ಮಾಡಿಕೊಡ್ತೀನಿ. 13,500 ರೂಪಾಯಿ ಕಾಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತೀನಿ. ಇಲ್ಲಿ ತೀರಾ ಹತ್ರ ಇದ್ದರೆ ಡೆಲಿವರಿ ಕೊಡ್ತೀನಿ. ದೂರ ಇತ್ತು ಅಂದರೆ ಅದ್ರ ಜೊತೆಲಿ ನಂದು ಸೋಫಾ ಈ ಥರ ಏನಾರು ಐಟಮ್ ಹೊರಗಡೆ ಹೋಗ್ತಾ ಐತೆ ಅಂತಂದು ತಗೋತೀನಿ, ನನಗೆ ಫ್ರೀ ಡೆಲಿವರಿ ಇರ್ತದೆ. ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಡೈರೆಕ್ಟ್ ಕಸ್ಟಮರ್ಗೆ 13,500 ರೂಪಾಯಿ ಕಾಟ್ ಕೊಡ್ತೀನಿ. ಹಾಂ, ವಿತ್ ಸ್ಟೋರೇಜ್ ಬೇಕಾ? ವಿತ್ ಸ್ಟೋರೇಜ್ ಬಂದ್ಬಿಟ್ಟು 13,500 ಪ್ಲಸ್ ಇದು 16,000 ರೂಪಾಯಿ ವಿತ್ ಸ್ಟೋರೇಜ್ ಬರುತ್ತೆ. ವಿತ್ ಸ್ಟೋರೇಜಲ್ಲಿ ಏನಪ್ಪ ಅಂತಂದರೆ ನೋಡಿರಿ, ಈ ಬಾಕ್ಸ್ ಇರುತ್ತೆ, ಒಂದು ಸೈಡಲ್ಲಿ ಅದನ್ನು ಸ್ಟೋರೇಜ್ ಇರುತ್ತೆ. ಅಲ್ಲೂ ಏನಾರು ಐಟಮ್ ಬೇಕಾದ್ರೆ ತುಂಬ್ಕೋಬೋದು, ಇಲ್ಲೂ ಐಟಮ್ ಬೇಕಾದ್ರೆ ತುಂಬ್ಕೋಬೋದು. ನಮಗೆ ಕೆಲವ್ರು ಹೇಳ್ತಾರೆ, ನನಗೆ ಈ ಥರ ಬಾಕ್ಸ್ಗಳು ಬೇಡ, ಇವೆರಡು ಬೇಡ, ಇದರಲ್ಲಿ ಸ್ಟೋರೇಜ್ ತುಂಬ ಕಮ್ಮಿ ಹಿಡಿಯುತ್ತೆ, ಆ ಥರನೇ ಮಾಡಿಕೊಡಿ ಎರಡೂ ಕಡೆ ಅಂದರು. ಆ ಥರನೇ ಎರಡೂ ಕಡೆ ಮಾಡ್ಕೊಡ್ತೀನಿ. ಅಂದರೆ ನೋಡಿರಿ, ಈಗ ಈ ಥರನೇ ಎರಡೂ ಕಡೆ ಬೇಕು ಅಂದರೆ ಈ ಥರನೇ ಎರಡೂ ಕಡೆ ಈ ಥರ ಸ್ಟೋರೇಜ್ ಮಾಡ್ಕೊಡ್ತೀನಿ. ಸುಮಾರು ಐಟಮ್ಸ್ ಇಟ್ಕೋಬೋದು ಇದರಲ್ಲಿ, ಸುಮಾರು ಇಟ್ಕೋಬೋದು. ಯಾಕೆಂದರೆ ಆ ಡ್ರಾ ಎಳಿತೀವಲ್ಲ, ಅದರಲ್ಲಿ ಸಖತ್ತು ಚಿಕ್ಕದು ಐಟಮ್ಗಳು ಜಾಸ್ತಿ ಇಡೋಕ್ಕಾಗಲ್ಲ. ಹಂಗಾಗಿ ಎರಡೂ ಕಡೆ ಈ ಥರ ಬಾಕ್ಸೇ ಬೇಕು ಅನ್ನೋಂಗಿದ್ರೆ ಎರಡೂ ಕಡೆ ಬಾಕ್ಸೇ ಮಾಡ್ಕೊಡ್ತೀವಿ. ಹಾಂ, ಆಮೇಲೆ ಇದರಲ್ಲಿ ಕಿಂಗ್ ಸೈಜು, ಕ್ವೀನ್ ಸೈಜು, ವಿತ್ ಸ್ಟೋರೇಜು, ಬಾಟಮ್ ಸ್ಟೋರೇಜು ಯಾವ ಥರ ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ದೊಡ್ಡದಾಗೈತೆ ಮನೆ ಏನಂಗಿದ್ರೆ ಇಲ್ಲೂ ಕೂಡ ಬಾಕ್ಸ್ ಸ್ಟೋರೇಜ್ ಮಾಡ್ಕೊಡ್ತೀನಿ ದಪ್ಪಾಗಿ. ಇದೇನಿದೆ, ಇದು 6 ಇಂಚು, 8 ಇಂಚು, 10 ಇಂಚು ಆ ಥರ ಮಾಡ್ಕೊಡ್ತೀವಿ. ಇಲ್ಲೂ ಕೂಡ ದೊಡ್ಡದಾಗೆ ವಿತ್ ಸ್ಟೋರೇಜು ಬಾಕ್ಸ್ ಒಳಗಡೆ ಏನೇನು ಐಟಮ್ ಬೇಕು ಅನ್ನೋ ಥರ ಬೇಕಾದ್ರೆ ಕಸ್ಟಮೈಸ್ ಬೇಕು ಅಂದರೆ ಜಾಗ ಚೆನ್ನಾಗಿತ್ತು ಅಂದರೆ ಮಾಡಿಕೊಡ್ತೀವಿ. ನೆಕ್ಸ್ಟ್ ಈ ಕಾಟಲ್ಲ ಎಷ್ಟು ಸರ್? ಇದು ಅಷ್ಟೇ, ಇದು ಕ್ವೀನ್ ಸೈಜ್ ಏನೇ, ಇದು ವಿತ್ ಮ್ಯಾಟ್ರಸ್ ಇದೆ ನೋಡಿ. ಇದು
8 ಇಂಚಸ್ ಮ್ಯಾಟ್ರಸ್ಸು. ನಿಮಗೆ ಈ ಕಾಟು ಮತ್ತು ಈ ಕಾಟು ಕೂಡ ಬಂದ್ಬಿಟ್ಟು ಅಫಿಷಿಯಲ್ಲು 10 ವರ್ಷ ಗ್ಯಾರಂಟಿ ಕೊಡ್ತೀನಿ. ಈ ಮ್ಯಾಟ್ರಸ್ಸು ಕಾಟು ಎರಡೂ ಸೇರಿಸಿ ತಗೋತೀವಿ ನಂಗಿದ್ರೆ 22,500 ರೂಪಾಯಿ ಈ ಸೆಟ್ ಸಮೇತ ಕೊಟ್ಟು ಕಳಿಸ್ತೀನಿ. ನೀವು ಈ ಬೆಡ್ ಅದು ಯಾವುದಕ್ಕಾರ ಹಾಕೊಳ್ಳಿ ಕೊಟ್ಟು ಕಳಿಸ್ತೀನಿ. ಹಾಗೆ ನೋಡಿ ಇದೊಂದು ಸೋಫಾ. ಇದು ಹಿಂದೆಗಡೆ ಹೈಟ್ ಇದೆ, ಕೆಲವರು ಹಿಂದೆಗಡೆ ಹೈಟ್ ಬೇಕು ಅಂತಾರೆ, ಹಾಗಾಗಿ ಒಂದೊಂದು ಮಾಡೆಲ್ ಒಂದೊಂದು ಥರ ಮಾಡಿರ್ತೀವಿ. ಇದು 3+1 ಹಿಂದೆಗಡೆ ಹೈಟ್ ಮಾಡಲು, ರೌಂಡ್ ಬ್ಯಾಗು ಹಿಂದೆಗಡೆ ಹೈಟ್ ಮಾಡಲು. ಹಾಗೆ ನೋಡಿ ಇದೊಂದು ಇದ್ರ ಮೇಲೆ ನೀವು ಕೂತ್ಕೊಂಡು ಹೇಳ್ರಿ ಇದರಲ್ಲಿ ಏನು ಸ್ಪೆಷಲ್. ಈಗ ಎಲ್ಲ ಸೋಫಾ ಮೇಲೆ ಕೂತು ಬಂದ್ರಿ, ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿ. ಇದು ಫುಲ್ ಸೋಫಾನೇ ಅನ್ಸುತ್ತೆ ಇದು ಒಳಗಡೆ. ಎಷ್ಟು ಸಾಫ್ಟ್ ಇದೆ ಅಂದರೆ ನಿಮಗೆ ಕೂತ್ಕೊಂಡ್ರೆ ಅದ್ರ ಫೀಲೇ ಬೇರೆ. ಇದರಲ್ಲಿ ಸಕ್ಕತ್ತಾಗಿದೆ. ಅಫಿಷಿಯಲ್ ಆಗಿ ಕೂತ್ಕೊಂಡ್ರೆ ಇದು, ಯಾಕೆಂದರೆ ಇದು 10 ವರ್ಷ ಗ್ಯಾರಂಟಿ ಕೊಡ್ತೀವಿ. ಈ ಮೆಟೀರಿಯಲ್ ಆ ಥರ ಇದೆ, ಸಾಫ್ಟು, ಫುಲ್ ಫೋಮ್ ಎಲ್ಲ ಸ್ಪ್ರಿಂಗ್. ಕೆಲವ್ರು ಯಾರೋ ಬಂದು ಕೂತ್ಕೊಂಡು ಸರ್ ಏನೋ ಸ್ಪ್ರಿಂಗ್ ಹಾಕಿರ್ಬೋದು ಅನಿಸ್ತದೆ, ಇದು ಸ್ಪ್ರಿಂಗ್ ಅಲ್ಲ, ಅದು ಮೆಟೀರಿಯಲ್ಲೇ ಆ ಥರ ಇದೆ. 10 ವರ್ಷ ಗ್ಯಾರಂಟಿಗೆ ಮೆಟೀರಿಯಲ್ ಆ ಥರ ಇದೆ ಎಲ್ಲನೂ ಅಷ್ಟೇ. ಆಮೇಲೆ ತೀರಾ ಬಾಲ್ಕನಿಯಲ್ಲಿ, ಗಾರ್ಡನಲ್ಲಿ ಏನಾದ್ರು ಈ ಥರ ಅಫಿಷಿಯಲ್ ಆಗಿ ಚೇರು, ಕಾಫಿ ಟೇಬಲ್ಲು, ಇಲ್ಲ ಪೇಪರ್ ಗೀಪರ್ ಓದ್ಲಿಕ್ಕೆ ಬೇಕು ಅನ್ನಂಗಿದ್ರೆ, ಯಾಕೆಂದರೆ ಸಿಟಿ ಒಳಗಡೆ ವೆರೈಟಿ ಐಟಮ್ಗಳನ್ನ ಹುಡುಕೊಂಬಿಡ್ತಾರೆ. ನಮ್ಮ ಹಳ್ಳಿ ಜನಗಳಿಗೆ ಹೇಳ್ತಾ ಇರೋದು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಹರಿಹರ, ಈ ಕಡೆ ನಮ್ಮದು ಅರಸೀಕೆರೆ, ತರೀಕೆರೆ, ಬೀರೂರು, ಅಜ್ಜಂಪುರ, ಈ ಕಡೆ ಶಿವಮೊಗ್ಗ ಭಾಗ, ತರೀಕೆರೆ ಭಾಗದಲ್ಲಿ ಇರೋವಂಥವ್ರಿಗೆ, ಭದ್ರಾವತಿ ಕಡೆ ಇರೋವಂಥವ್ರಿಗೆ ಈ ಥರ ಏನಾರು ಬೇಕು ಅಂದರೆ ಡಿಫ್ರೆಂಟು ಬಾಲ್ಕನಿಲಿಟ್ರು ಏನಾಗಲ್ಲ, ಬಿಸಿಲಲ್ಲಿಟ್ರು ಏನೂ ಆಗಲ್ಲ. ಅಫಿಷಿಯಲ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಈ ಥರ ಬೇಕು ಅಂದ್ರೂ ಕಸ್ಟಮೈಸ್ ರೆಡಿ ಮಾಡಿ ಕೊಡ್ತೀನಿ. ಅದು ಡಿಸೈನ್ಗಳಿರ್ತದೆ, ಡಿಸೈನ್ ಕಳಿಸ್ತೀವಿ. ಬೇಕಂದರೆ ನೀವು ತಗೊಂಡು ಆರಾಮಾಗಿ ಹೋಗ್ಬೋದು. ನೆಕ್ಸ್ಟು ನೋಡಿ ಕಾಟ್ಗಳು. ಈಗ ಆಲ್ರೆಡಿ ನಂದು ಶಿವಮೊಗ್ಗಕ್ಕೆ ಗೌರಿ ಗಣೇಶ ಹಬ್ಬ ಹತ್ರ ಬಂತಲ್ಲ, ಹಂಗಾಗಿ ಎಲ್ಲ ಕಾಟ್ಗಳನ್ನ ಫುಲ್ಲು ರೆಡಿ ಮಾಡಿ ಲಾಟ್ ಇಟ್ಕೊಂಡಿದ್ದೀನಿ. ಒಳಗಡೆನೂ ನೋಡಿದ್ರೆ ಇಲ್ಲೂ ಇದ್ದಾವೆ, ಇನ್ನೂ ಫ್ಯಾಕ್ಟ್ರಿಲೂ ಇದ್ದಾವೆ. ನೋಡಿ ಇದೆಲ್ಲ ಕಾಟ್ ಬಂದ್ಬಿಟ್ಟು ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡಿರೋದು. ಒಂದೊಂದು ಡಿಸೈನ್ ಇದೆ, ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ವಿತ್ ಬಾಕ್ಸ್ ಬೇಕು ಅಂದರೆ ಇದೆ, ವಿತೌಟ್ ಬಾಕ್ಸ್ ಬೇಕು ಅಂದರೆ ಇದೆ, ಪ್ಲ್ಯಾಟ್ಫಾರ್ಮ್ ಇದೆ. ಯಾವ ಥರ ಬೇಕು ಅಂದರೂ ಆ ಥರದ್ದು ನೀವು ರೆಡಿ ಮಾಡಿ ತಗೊಂಡು ಹೋಗ್ಬೋದು ಇಲ್ಲಿಂದ. ಇವಾಗ ಇಲ್ಲಿ ತೋರಿಸಿದೆ ಸೋಫಾ, ನನ್ನ ಹತ್ರ ಇರೋ ಸ್ಟಾಕ್ ಇರೋದನ್ನು ತೋರಿಸಿದೆ. ಈಗ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಮ್ಯಾನುಫ್ಯಾಕ್ಚರಿಂಗಲ್ಲಿ ಹೋಮ್ ಕಂಫರ್ಟ್ಸಲ್ಲಿ ವುಡ್ಡು, ಫ್ರೇಮು, ಬೆಲ್ಟ್ ನೀವು ಯಾರಾದರೂ ರೆಡಿ ಮಾಡೋದು ಫ್ಯಾಕ್ಟ್ರಿ ತೋರಿಸ್ತೀನಿ. ಪ್ಲೇವುಡ್ ಯಾವ್ದು ಬಳಸ್ತೀವಿ, ನೀಮ್ ವುಡ್ ಯಾವ್ದು ಬಳಸ್ತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದನ್ನು ಪಕ್ಕದಲ್ಲಿ ಇಲ್ಲೇ ಮಾಡ್ಕೊಂಡಿದ್ದೀನಿ. ಓಪನ್ ಆಗೇ ತೋರಿಸ್ತೀನಿ ಹಂಗೆ? ಹೌದು, ಓಪನ್ ಆಗಿ. ಯಾಕೆಂದರೆ ಇವಾಗ ಪ್ಲೇವುಡ್ಡು ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದನ್ನು ಎಲ್ಲಿಂದ ತೊಗೊಂಬಂದಿದ್ದಾರೆ ಅಂತ. ನೋಡ್ರಿ ಈಗ ಲಾಟ್ ಇದೆ, ಆ ಲಾಟ್ ಎಲ್ಲ ಖಾಲಿಯಾಗಿ ಈಗ ಸದ್ಯಕ್ಕೆ 2 ಪೀಸ್ ಇದೆ. ಈಗ ಈ ಥರ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಡೈರೆಕ್ಟ್ ಶಾಪಿಂದನೇ ಪ್ಲೇವುಡ್ ಇಲ್ಲಿಗೆ ಬಂದಿದೆ ಅಂತ. ಈಗ ಕಟಿಂಗ್ ಮಾಡಿದಾಗಲೂ ಗೊತ್ತಾಗ್ಬಿಡುತ್ತೆ. ಕಟಿಂಗ್ ಪೀಸ್ಗಳು ನೋಡಿ, ಹುಡುಗರು ಊಟಕ್ಕೆ ಹೋಗಿದ್ದಾರೆ, ಇವಾಗ ಕಟಿಂಗ್ ಮಾಡ್ತಾ ಇದ್ದಾರೆ. ನೋಡ್ರಿ ಈ ಪೀಸ್ ಬಂದ್ಬಿಟ್ಟು ನಿಮಗೆ ಕಟಿಂಗ್ ಮಾಡಿದಾಗ ಇದು ಹೊಸ ಪೀಸಾ ಹಳೆ ಪೀಸಾ ಅನ್ನೋದನ್ನ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ಥರ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು ಹೊಸ ಪೀಸಲ್ಲಿ ಈ ಥರ ರೆಡಿ ಮಾಡಿರ್ತೀವಿ. ಪ್ಲೇವುಡ್ಡು ಕೂಡ ಫುಲ್ ಲಾಟ್ ಒಂದೊಂದ್ಸರಿ 50, 100, ಇಲ್ಲ 25 ಈ ಥರ ತಗೊಂಬಂದು ಹಾಕ್ಬಿಟ್ಟು ಆ ಪೀಸ್ಗಳಲ್ಲಿ ಕಟಿಂಗ್ ಮಾಡಿ ಈ ಥರ ಶೇಪ್ಗಳನ್ನ ತಗೊಂಡು ಈ ಶೇಪಿಗೆ ಏನು ಮಾಡ್ತೀವಿ ಅಂದರೆ, ಈಗ ಫ್ರೇಮ್ ಖಾಲಿ ಆಗಿದೆ ಒಳಗಡೆ ತೋರಿಸ್ತೀನಿ. ಈ ವುಡ್ಡನ್ನು ಕಟ್ ಮಾಡಿಕೊಂಡು, ಇದು ಪಕ್ಕಾ ನೀಮ್ ವುಡ್ ನೋಡಿ, ಇದು ನೀಮ್ ವುಡ್ ಇದೆಲ್ಲ, ಇದು ಪಕ್ಕಾ ನೀಮ್ ವುಡ್. ಓಕೆ, ಇದು ನೋಡಿ ಪಕ್ಕಾ ನೀಮ್ ವುಡ್. ಇದು ಈ ವುಡ್ಡನ್ನ ಬಳಸ್ತೀವಿ. ಇದು ನೀಮ್ ವುಡ್ ಅಂತಂದ್ರೆ ಹ್ಯಾಬೇವು ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ಕೆಲವ್ರಿಗೆ ಗೊತ್ತಿರತ್ತೆ ಹ್ಯಾಬೇವು ಅಂದ್ರೆ, ಕೆಲವ್ರಿಗೆ ನೀಮ್ ವುಡ್ ಅಂದ್ರೆ ಗೊತ್ತಾಗಲ್ಲ, ಹ್ಯಾಬೇವು ಅಂದ್ರೆ ಗೊತ್ತಾಗತ್ತೆ. ಇದು ಬಂದ್ಬಿಟ್ಟು ಹ್ಯಾಬೇವಿನ ಮರ. ಇದು ಪಕ್ಕಾ ಗಟ್ಟಿ ಬರುತ್ತೆ. ಅಂದ್ರೆ ಇದು ಇವಾಗ ಏನು ತಗೊಂಬಂದಿರ್ತೀವಿ, ಇವಾಗ ಸ್ವಲ್ಪ ಮೆತ್ತಗೆ ಇರುತ್ತೆ, ಕೆಲಸ ಮಾಡ್ಬೇಕಲ್ಲ, ಮೆತ್ತಗಿರುತ್ತೆ. ಸ್ವಲ್ಪ ಡ್ರೈ ಆಗ್ತಾ ಫುಲ್ ಗಟ್ಟಿ ಬರುತ್ತೆ. ನೀರಿನ ಅಂಶ ಆಚೆ ಹೋಯ್ತು ಅಂದ್ರೆ ಗಟ್ಟಿ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ಪಕ್ಕ ನೀಮ್ ವುಡ್. ಇದು ನೋಡಿ ಪ್ಲೇವುಡ್ ಎಲ್ಲ ತೋರಿಸಿದ್ನಲ್ಲ. ಈಗ ಏನು ನಾವು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ನೋಡ್ರಿ, ಹೆಚ್ಚು ಕಮ್ಮಿ 1 ವಾರಕ್ಕೆ ಇದು ವೇಸ್ಟೇಜ್ ಇಷ್ಟು ಬರುತ್ತೆ. ಇದು ಇಷ್ಟು ವೇಸ್ಟೇಜ್ ಬರುತ್ತೆ. ಕೆಲವರು ಹೇಳ್ತಾರೆ ಇದೇನಿದೆ ಈ ಪ್ಲೇವುಡ್ ಅಲ್ಲಿ ಬಾಡಿ ರೆಡಿ ಮಾಡ್ತೀವಿ ಅಂತ. ಅಂದ್ರೆ ಕೆಲವು ಕಡೆ ಮಾಡ್ತಾರೆ ಈ ತರ ವೇಸ್ಟ್ನು ಕೂಡ ಒಗಾಸಲ್ಲ ಅವರು, ಜಾಯಿಂಟ್ ಮಾಡಿ ಸೋಫಾಗಳು ರೆಡಿ ಮಾಡ್ತಾರೆ. ಬಟ್ ನಮ್ಮ ಹತ್ರ ಈ ತರ ಇವೆಲ್ಲ ಏನಿದೆ ಇದೆಲ್ಲ ವೇಸ್ಟ್. ಅಕ್ಕಪಕ್ಕ ಅಡಿಗೆ ಮಾಡೋರಿಗೆ ಇವೆಲ್ಲ ಕೊಟ್ಬಿಡ್ತೀವಿ, ತಗೊಂಡೋಗಿ ಹಾಕತ್ತಾರೆ. ಇವಾಗ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಯಾಕೆಂದ್ರೆ ಪಕ್ಕದಲ್ಲೇ ಮಾಡ್ಕೊಂಡಿದೀವಿ. ಈಗ ಅದೇ ಜಾಗದಲ್ಲಿ ನಾವು ವುಡ್ಡನ್ನು ಕಟ್ ಮಾಡ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಧೂಳು ಇರುತ್ತೆ. ಹಂಗಾಗಿ ನಾವು ಅದನ್ನ ಆ ಏರಿಯಾನೇ ಸಪ್ರೇಟ್ ಆಗಿ ಇಟ್ಕೊಂಡಿದೀವಿ. ನೋಡ್ರಿ, ಇದು ಸೋಫಾ ಮ್ಯಾನುಫ್ಯಾಕ್ಚರ್ ಈಗ ರೆಡಿ ಆಗ್ತಾ ಇರೋಂಥದ್ದು. ಇವಾಗ ಇದರಲ್ಲಿ ಈಗ ನೋಡಿ
ಬೆಲ್ಟ್ ಈಗ ಅಲ್ಲಿ ತೋರಿಸಿದ್ನಲ್ಲ ಫ್ರೇಮ್ ರೆಡಿ ಮಾಡೋದು ಆ ಜಾಗ ನೋಡಿ ಇಲ್ಲಿ ಗೊತ್ತಾಗ್ಬಿಡತ್ತೆ ನೋಡಿ ಅದೇನು ಪ್ಲೇವುಡ್ ತೋರಿಸಿದೆ ಆ ಪ್ಲೇವುಡ್ ನೋಡಿ ಇಲ್ಲಿ ಬರುತ್ತೆ ಈ ಭಾಗದಲ್ಲಿ ಬರುತ್ತೆ ಅದೇ ಡಿಸೈನ್ ಅನ್ಸುತ್ತಲ್ವಾ? ಹಾ ಹೌದು ಇದೇ ಭಾಗ ಇಲ್ಲಿ ಬರುತ್ತೆ ಓಕೆ ಈ ಕೆಳಗಡೆ ಒಂದು ಬರುತ್ತೆ 2 ಪೀಸು ಇನ್ನು ಉಳಿದಿದ್ದೆಲ್ಲ ಉಡ್ಡು ನೋಡ್ರಿ ಓಕೆ ಇದೆಲ್ಲ ಉಡ್ಡು ಪಕ್ಕ ನೀಮ್ ಉಡ್ಡು ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ ಆಮೇಲೆ ಹುಳ ಬೀಳಲ್ಲ ಓಕೆ ನೀವು ಆರಾಮಾಗಿ ಆಮೇಲೆ ಇನ್ನೊಂದು ಏನಂತಂದ್ರೆ ಪ್ಲಸ್ ಪಾಯಿಂಟು ನಾವು ಪಿನ್ ಹೊಡೆದು ಮಾಡಲ್ಲ ಓಕೆ ಪಿನ್ ಹೊಡೆದು ಮಾಡ್ತಾರೆ ನಾವು ಇದು ಮಳೆ ಹೊಡೆದೇ ಮಾಡೋದು ಈಗ ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಮನೆ ಕಟ್ಬೇಕಾದ್ರೆ ಸೆಂಟ್ರಿಂಗ್ ಹಂಗೆ ಹೊಡಿತೀವಿ ಆ ಥರ ಸೆಂಟ್ರಿಂಗ್ ಹೊಡೆದೇ ಇದನ್ನ ರೆಡಿ ಮಾಡೋದು ಓಕೆ ಅಂದರೆ ಮಳೆ ಹೊಡೆದೇ ರೆಡಿ ಮಾಡೋದು ಪಿನ್ ಹೊಡೆದು ರೆಡಿ ಮಾಡಲ್ಲ ಫ್ರೇಮ್ ಎಲ್ಲ ಆ ಥರ ಇರುತ್ತೆ ನೋಡ್ರಿ ಇವಾಗ ಇದು ಬಂದ್ಬಿಟ್ಟು ಡೆನ್ಸಿಟಿ ಫೋಮ್ 40 ಡೆನ್ಸಿಟಿ ಫೋಮ್ ಹಾಕಿದ್ದೀವಿ ಇದೆಲ್ಲ ಬೆಲ್ಟ್ ಹೆವಿ ಬೆಲ್ಟು ಅಂದರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಕೆಲವು ಕಡೆ ನೀವು ನೋಡಿರ್ತೀರಾ ಈ ಥರ ಬೆಲ್ಟ್ ಯೂಸ್ ಮಾಡಿರ್ತಾರೆ ಇದು ರಿಪೇರಿಗೆ ಬಂದಿರೋ ಸೋಫಾನ ಬಿಚ್ಚಾಕಿದ್ದೀವಿ ನೋಡ್ರಿ ಇಲ್ಲಿ ಫ್ರೇಮು ಹಚ್ಚಿಗೆ ಒಗಾಸಿದ್ದೀವಿ ರಿಪೇರಿ ಮಾಡೋಕ್ಕೆ ಕೊಟ್ಟಿದ್ದಾರೆ ನೋಡಿ ಇದು ಬೆಲ್ಟ್ ಇದು ಬೆಲ್ಟೇ ಅಲ್ಲ ಪ್ಲಾಸ್ಟಿಕ್ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಪ್ಲಾಸ್ಟಿಕ್ ಬಾಡಿ ಇದೆ ನೋಡ್ರಿ ಇದ್ಮೇಲೆ ಈ ಥರದ್ದು ಹಾಕ್ತಾರೆ ಈ ಥರದ್ದೆಲ್ಲ ನಾವು ಯೂಸ್ ಮಾಡೋದೇ ಇಲ್ಲ ಇದೆಲ್ಲ ಬಂದ್ಬಿಟ್ಟು ಎಲಾಸ್ಟಿಕ್ಕು ತುಂಬ ಟೈಟ್ ಇರುತ್ತೆ ಆ ಥರ ಬಾಡಿ ಆಮೇಲೆ ಇನ್ನೊಂದು ಏನಂದರೆ ಬಾರ್ಡ್ರು ಇದಕ್ಕೆ ನೋಡ್ರಿ ಬಾರ್ಡರ್ ಅಂತ ಹೇಳ್ತೀವಿ ಈ ಬಾರ್ಡರ್ಗೆ ನೋಡಿರಿ ನಿವಾರ್ ಹಾಕಿ ಈ ನಿವಾರ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಫೋಮು ಬೆಲ್ಟು ಆಮೇಲೆ ಕುಷನ್ ಹಾಕಿರ್ತೀವಿ ಈ ಜಾಗದಲ್ಲಿ ಇದು ಇದೊಂದು ಕಾರ್ನರ್ 3+2 ಕಾರ್ನರ್ ಇದು ಮತ್ತೆ ನೋಡ್ರಿ ಇಲ್ಲೊಂದು 3+1 ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಯಾಕೆಂದ್ರೆ ಎಲ್ಲಾನು ಅದೇ ಕಂಡೀಷನಲ್ಲಿ ನಾವು ಸೋಫಾಗಳನ್ನ ರೆಡಿ ಮಾಡಿರ್ತೀವಿ ನೋಡ್ರಿ ಇದನ್ನೆಲ್ಲ ಈಗ ರೆಡಿ ಮಾಡ್ತಾ ಇದ್ದಾರೆ ಹುಡುಗರು ಸೌಂಡ್ ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಊಟಕ್ಕೆ ಕಳಿಸ್ದೆ ಅವ್ರಿಗೆ ಇದೆಲ್ಲ ನೀವು ಅಟ್ಲೀಸ್ಟು ಇಲ್ಲಿ ಹತ್ತಿ ನೋಡ್ಬಿಡ್ಬೋದು ಈ ಮೆಟೀರಿಯಲ್ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದನ್ನ ನೀವು ಇಲ್ಲೇ ನೋಡ್ಕೊಂಡ್ಬಿಡ್ಬೋದು ಗಟ್ಟಿ ಬರುತ್ತೆ ಓಕೆ ಆಮೇಲೆ ಅದಕ್ಕಿಂತ ಲಕ್ಸುರಿ ಅಂದ್ರೆ ನೋಡ್ರಿ ಇದು 10 ವರ್ಷ ಗ್ಯಾರಂಟಿ ಇನ್ನು ಇವಾಗ ರೆಡಿ ಮಾಡಿಟ್ಟಿದ್ದು ಇದು ಸಾಫ್ಟ್ ನೋಡಿ ಹೆಂಗಿದೆ ಇದು ಸಕ್ಕತ್ತಾಗಿದೆ ಸರ್ ಇದು ಸಾಫ್ಟ್ ನೋಡಿ ಹೆಂಗಿದೆ ಸಖತ್ತು ಸಾಫ್ಟ್ ಇದೆ ಅಫಿಷಿಯಲ್ ಆಗಿದೆ ಇದೆಲ್ಲ ನಾವು ರೆಡಿ ಮಾಡಿ ಅಂದ್ರೆ ಹಬ್ಬ ದಿನಗಳಲ್ಲಿ ಕೆಲವು ಮಾಡೆಲ್ಗಳನ್ನ ರೆಡಿ ಮಾಡಿ ಇಡ್ತಾ ಇರ್ತೀವಿ ಓಕೆ ಈ ಮಾಡೆಲ್ ಇದು ಎಷ್ಟಾಗುತ್ತೆ ಸರ್ ಇದು ಬಂದ್ಬಿಟ್ಟು ನಿಮಗೆ 75,000 ಇದೆ ಓಕೆ 3+2 ನೋಡ್ರಿ ಅದು ಒಂದು ಜೊತೆ ಅದೇ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅದು ಎಲ್ಲ ಐಫೈ ಆಗಿದೆ 75,000 ಇದು ಈ 3 ಸೀಟರ್ ಕೊಡ್ತೀನಿ ಫುಲ್ ಈ 2 ಸೀಟರ್ ಪ್ಲಸ್ ಇದೊಂದು ನೋಡ್ರಿ ಇದು ಅಫಿಷಿಯಲ್ ಆಗಿದೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಇದು 75 ಪ್ಲಸ್ ಇದ್ರ ಜೊತೆಗೆ ಒಂದು ಕ್ವೀನ್ ಸೈಜು ಕಾಟ್ ವಿತೌಟ್ ಸ್ಟೋರೇಜು ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಒಂದು XXL ಬೀನ್ ಬ್ಯಾಗ್ ಇಷ್ಟು ಐಟಮ್ ನನ್ನ ಕಡೆಯಿಂದ ಸಿಗುತ್ತೆ ಬೇರೆ ಕಡೆ ಹೋದ್ರೆ 3+2 ಅಷ್ಟೇ ಕೊಡ್ತಾರೆ ಅದನ್ನು ಫ್ರೀ ಆಗಿ ಕೊಡಲ್ಲ ಮತ್ತೆ ಕೊಡಲ್ಲ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಅದನ್ನು ಫ್ರೀ ಆಗಿ ಕೊಡ್ತೀವಿ ಪಫಿ ಕೊಡ್ತೀವಿ ಆಮೇಲೆ ನೀವು ಬೀನ್ ಬ್ಯಾಗ್ ಕೊಡ್ತೀವಿ ಈಗ ಗಣೇಶನ ಹಬ್ಬ ಇರೋದ್ರಿಂದ ಗಣೇಶ ಹಬ್ಬದಿಂದ ಗೌರಿ ಗಣೇಶ ಹಬ್ಬದಿಂದ ದೀಪಾವಳಿವರೆಗೂ ನೀವು ಏನು ತಗೋತೀರಾ ನನ್ನ ಕಡೆಯಿಂದ ಗಿಫ್ಟ್ ಕೊಡ್ತೀನಿ ಆಫರ್ ಕೊಡ್ತೀನಿ ಎಲ್ಲ ಈಗ ಏನು ಹೇಳ್ತಾ ಇದ್ದೀನಿ ಈಗ 75,000 ತಗೊಂಡ್ರೆ ನಿಮ್ಗೆ ಅದು ಸೇರಿ ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ತೀನಿ ರೆಡಿ ಮಾಡ್ತಾ ಇದ್ದಾರೆ ಆ ಡ್ರೆಸ್ಸಿಂಗ್ ಟೇಬಲ್ಲು ಒಂದು XXL ಬೀನ್ ಬ್ಯಾಗ್ ಇಷ್ಟು ಐಟಮನ್ನು ನಾನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಅದನ್ನು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಹಾಕ್ತೀನಿ ಈ ಥರ ಇರುತ್ತೆ ನೋಡ್ರಿ ಇದು ಅಷ್ಟೇ 3+1 ಸೋಫಾ ಇದು ಪೋಲಿ ಮಾಡಲ್ ಇವಾಗ ಏನು ತೋರಿಸಿದೆ ಅದೇ ಮಾಡಲ್ಲು ಪೋಲಿ ಮಾಡಲ್ ಇದೆಲ್ಲ ಸರ್ ಇಲ್ಲೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಇಲ್ಲಿ ಬಂದ್ಬಿಟ್ಟು ಕಾಟ್ ಮಾಡ್ತೀವಿ ಡ್ರೆಸ್ಸಿಂಗ್ ಟೇಬಲ್ ಮಾಡ್ತೀವಿ ಆಮೇಲೆ ಡೈನಿಂಗ್ ಟೇಬಲು ಟಿಪಾಯಿ ಈ ಥರದ್ದೆಲ್ಲ ಇಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲೂ ಕೂಡ ನಾವು ಸೋಫಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಈಗ 4 ವರ್ಷದ ಹಿಂದೆ ಮೊದಲನೇ ಬಾರಿ ಏನು ವಿಡಿಯೋ ಮಾಡಿದ್ರು ಬಿ ಗಣಪತಿ ಅವರು ಇದೇ ಫ್ಯಾಕ್ಟ್ರಿಲಿ ವಿಡಿಯೋ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಇದೇ ಫ್ಯಾಕ್ಟ್ರಿಲಿ ವಿಡಿಯೋ ಮಾಡಿದ್ದು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಇದನ್ನೇ ನಾನು ಪಾರ್ಟಿಕಲ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀನಿ ಬಟ್ ಇಲ್ಲಿ ಈಗ ಅಲ್ಲೇನು ಫ್ಯಾಕ್ಟ್ರಿಲಿ ಮೇಲ್ಗಡೆ ಗೋಡನ್ನಲ್ಲಿ ಕಾಟ್ಗಳು ನೋಡಿದ್ರಿ ಆ ಕಾಟ್ಗಳೆಲ್ಲ ಇಲ್ಲೇ ರೆಡಿ ಮಾಡಿ ಇಲ್ಲಿಂದನೇ ನಾನು ತೊಗೊಂಡು ಶಿವಮೊಗ್ಗಕ್ಕೆ ಮತ್ತು ಅಜ್ಜಂಪುರಕ್ಕೆ ತೊಗೊಂಡು ಹೋಗೋದು ಇಲ್ಲಿ ನೋಡ್ರಿ ಈ ಮೆಟೀರಿಯಲ್ ನೋಡ್ರಿ ಇವಾಗ ಇದು ಬಂದ್ಬಿಟ್ಟು ವುಡ್ ಬೇಸ್ ಅಂತ ಇರ್ತದೆ ಇದು ವುಡ್ ಬೇಸ್ ಅಂದರೆ ಇನ್ನೊಂಚೂರು ಇನ್ನೂ ಕ್ಲೋಸ್ ಅಪ್ ಬಂದ್ಬಿಡ್ರಿ ಇದು ಕಾಣಬೇಕು ಜನಗಳಿಗೆ ವುಡ್ ಬೇಸ್ ಅಂದರೆ ನೋಡ್ರಿ ಇದೇನಿದೆ ಇಲ್ಲಿ ವುಡ್ ಕಾಣ್ತಾ ಇದೆಯಲ್ಲ ಇದು ವುಡ್ ಬೇಸ್ ಇದೇನಿದೆ ಎಲ್ಲ ಶೋರೂಮ್ಗಳಲ್ಲೂ ಈ ಥರ ಮೆಟೀರಿಯಲಲ್ಲೇ ಕಾಟ್ ಮಾಡೋದು ವುಡ್ ಬೇಸ್ ಅಂದರೆ ಹೀಗಿರುತ್ತೆ ಪೌಡ್ರ್ ಬೇಸ್ ಅಂದರೆ ಈ ಜಾಗದಲ್ಲಿ ಈ ಥರ ಇರುತ್ತೆ ಪೌಡ್ರ್ ಬೇಸ್ ಅಂದರೆ ಪುಡಿ ಪೂರ್ತಿ ಅಂದರೆ ಈಗ ನಾನು ಹೇಳಿದ ಅರ್ಥ ಆಗ್ತಾ ಇದೆಯಲ್ಲ ಈಗ ಇಲ್ಲಿ ಏನಿದೆ ಈ ಜಾಗದಲ್ಲಿ ಈ ಥರ ಇರುತ್ತೆ ಪೌಡ್ರ್ ಬೇಸ್ ಅಂದರೆ ಈ ಥರ ಇರುತ್ತೆ ಈ ಥರ ಇರೋ ಜಾಗದಲ್ಲಿ ಇಲ್ಲಿರುತ್ತೆ
ಓಕೆ ಅಷ್ಟು ಪುಡಿ ಪುಡಿ ಪುಡಿಯಿಂದ ಮಾಡಿರ್ತಾರೆ. ಓಕೆ ವುಡ್ ಬೇಸ್ ಅಂದರೆ ನೋಡ್ರಿ ಇದು ವುಡ್ ಬೇಸು ಈ ಮೆಟೀರಿಯಲಲ್ಲಿ ಮಾಡಿರ್ತೀವಿ. ಇದು ರಾಯಲ್ ಪ್ಲೇ ಮತ್ತು ಗ್ರೀನ್ ಪ್ಲೇ ಏನು ಕಂಪನಿ ಇದೆ, ಆ ಕಂಪ್ನಿಯಿಂದ ಆ ಥರ ವುಡ್ಡು ಅವರು ಕೂಡ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇರೋ ಮೆಟೀರಿಯಲ್ಲು ನಾವು ಪರ್ಚೇಸ್ ಮಾಡಿರೋದು. ಇದು ಬಂದ್ಬಿಟ್ಟು ವುಡ್ ಬೇಸು. ಈ ವುಡ್ ಬೇಸಲ್ಲಿ ರೆಡಿ ಮಾಡಿರ್ತೀವಿ ನೋಡ್ರಿ. ಈ ಕಾಟ್ ಇದು ರಾ ಮೆಟೀರಿಯಲ್, ಇನ್ನೂ ಪಾಲಿಷ್ ಆಗಿಲ್ಲ. ನೀವು ಆರಾಮಾಗಿ ಇಲ್ಲೂ ಕೂಡ ನೀವು ಅದ್ರ ಮೇಲೆ ನಿಂತ್ಕೋಬೋದು, ಏನಾಗಲ್ಲ, ಸೌಂಡ್ ಬರಲ್ಲ, ಏನೂ ಇಲ್ಲ. ಇದು ಕಾಟು. ಇಲ್ಲೆಲ್ಲ ರಾ ಮೆಟೀರಿಯಲ್ ರೆಡಿ ಆಗ್ತಾ ಇರೋದು ಪಾಲಿಷ್ ಮಾಡೋಕ್ಕೆ, ಇದೆಲ್ಲ ಕಲರಿಂಗ್ ಮಾಡೋಕ್ಕೆ, ಇದೆಲ್ಲ ಸಿಲ್ಲರು ಎಲ್ಲ ಹಾಕ್ಕೊಂಡು ಪಾಲಿಷ್ಗೆ ರೆಡಿ ಮಾಡ್ತಾ ಇರೋದು ನೋಡಿ. ಇದೆಲ್ಲ ಪಾಲಿಷ್ ಆಗುತ್ತೆ. ಈಗ ಕಲರಿಂಗ್ ಮಾಡಿದ್ರೆ ಅದೆಲ್ಲ ಕಲರ್ ಚೇಂಜ್ ಆಗುತ್ತೆ. ಓಕೆ ಇದು ನಂದು ಪಾರ್ಟಿಕಲ್ ಫ್ಯಾಕ್ಟ್ರಿ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್, ಈಗೇನು ನಾವು ಸೋಫಾಗೆ ಆಫರ್ ಕೊಟ್ಟಿದ್ದೀವಿ ಡ್ರೆಸ್ಸಿಂಗ್ ಟೇಬಲ್ಲು ನೋಡ್ರಿ. ಇದ್ರೊಳಗಡೆ ಗ್ಲಾಸ್ ಬರುತ್ತೆ. ಓಕೆ ಇದು ಇಷ್ಟರೊಳಗಡೆ ಇದರಲ್ಲೂ ಕೂಡ ನಾವು ಇಲ್ಲಿ ಡ್ರಾಗಳು ಇಟ್ಟಿದ್ದೀವಿ. ಎಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಹುಡುಗರು ಇವಾಗ. ನೋಡ್ರಿ ಇದರೊಳಗಡೆ ಡ್ರಾ ಇದೆ, ಇದರೊಳಗಡೆ ಡ್ರಾ ಇದೆ, ಇಲ್ಲೂ ಕೂಡ ಡ್ರಾ ಇದೆ. ಓಕೆ ಇದೆಲ್ಲ ತುಂಬ ಗಟ್ಟಿಯಾಗಿ, ಯಾಕೆಂದರೆ ಈ ನಾರ್ಮಲ್ ಇಲ್ಲ, ಎಲ್ಲ ತುಂಬ ಗಟ್ಟಿನೇ ಇದೆ ಸರ್ ಇದು ಕೂಡ ಮಳೆ ಎಲ್ಲ ಹೊಡೆದು ರೆಡಿ ಮಾಡಿರೋದು ಇದು. ಓಕೆ ನೋಡಿ ಈ ಒಳಗಡೆ ಸ್ಟೋರೇಜ್. ಈ ಹೆಣ್ಮಕ್ಳು ಎಷ್ಟು ಐಟಮ್ ಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಐಟಮ್ ಬೇಕಾದ್ರೆ ಇಟ್ಕೋಬೋದು ಇದರಲ್ಲಿ. ಇದನ್ನು ನಾನು ಇವಾಗ ಹೋಮ್ ಕಂಫರ್ಟ್ಸಲ್ಲಿ ಫ್ರೀಯಾಗಿ ಕೊಡ್ಲಿಕ್ಕೋಸ್ಕರ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ನಾವೇ ರೆಡಿ ಮಾಡ್ತಾ ಇದ್ದೀವಿ. ಓಕೆ ಇದು ರೆಡಿ ಮಾಡಿ ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ರೆಡಿ ಆದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ಒಂದು ಪಿಕ್ ಕಳಿಸಿ ಸರ್ ನೋಡೋಣ. ಹಾಂ ಕಳಿಸ್ಕೊಡ್ತೀನಿ ಎಲ್ಲ ಫಿಟ್ಟಿಂಗ್ ಮಾಡಿಬಿಟ್ಟು ಅದ್ರದ್ದು ಪೂರ್ತಿ ವೀಡಿಯೋ ಕಳಿಸ್ಕೊಡ್ತೀನಿ. ಇದರೆಲ್ಲನೂ ಅಷ್ಟೇ, ಎಲ್ಲ ಹ್ಯಾಂಡ್ಲ್ಗಳೆಲ್ಲ ತಂದಿದ್ದೀವಿ, ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ, ಪಾಲಿಶ್ ಎಲ್ಲ ಆಗಿದೆ ನೋಡಿ. ಇಷ್ಟು ಆಚೆ ಬರುತ್ತೆ. ಓಕೆ ಇದನ್ನು ನಾನು ಆ ಸೋಫಾ ಏನು ತೊಗೊಂಡ್ರೆ ಅದಕ್ಕೆಲ್ಲ ಇದು ಆಫರು. ಗೌರಿ ಗಣೇಶ ಹಬ್ಬದಿಂದ ದೀಪಾವಳಿವರೆಗೂ ಇರುತ್ತೆ ನಿಮ್ಗೆ ಈ ಆಫರ್. ಓಕೆ ಇದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಇಲ್ಲಿ ರೆಡಿ ಮಾಡಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಕೆಲವರು ಫ್ಯಾಕ್ಟ್ರಿನ ಏನು ಐಟಮೇ ಇಲ್ಲ ಅಂತ ಯೋಚನೆ ಮಾಡ್ಬೋದು. ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡ್ಕೊಂಡು ನಾವು ತೊಗೊಂಡೋಗ್ತೀವಿ. ಅದು ಬಿಟ್ಟರೆ ಉಳಿದಿದ್ದ ಟೈಮಲ್ಲಿ ಖಾಲಿನೇ ಇರುತ್ತೆ ಫ್ಯಾಕ್ಟ್ರಿ. ಓಕೆ